ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿಂದ ಯಾವುದೇ ಮಾಹಿತಿ ಬರಲಿಲ್ಲ. ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ ಒಂದು ಬೂತಲ್ಲಿ 100 ಓಟ್ ಹಾಕುವ ಲೀಡರ್ ಒಬ್ರು ಕರೆದಿಲ್ಲ ಅವರು. ಅದು ನಂಬನ ಇದು ನಿಂಬನ, ಯಾರು ಬಂದರೂ ಪರವಾಗಿಲ್ಲ, ಯಾರು ಬರದೇ ಇದ್ರು ಪರವಾಗಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ಅದು ಬಿಟ್ಬಿಡಿ. ಅದು ಎಲ್ಲರನ್ನೂ ಕೇಳಿಕೊಂಡು ಎಲ್ಲರೂ ಸಮಾಧಾನವಾಗಿ ಹೋಗಿ ಕೇಳಿದರೆ ಓಟ್ ಹಾಕೋಕೆ ಜನ ಕಾಯ್ಕೊಂಡಿದ್ದಾರೆ. ನೀವು ಗುಂಪುಗಳು ಕಟ್ಕೊಂಡು ಆ ಗುಂಪು ಈ ಗುಂಪು ಅಂದರೆ ನಾವು ಸೋತೋಗ್ತೀವಿ. ನಾವು ಹಿಂಗೆ ಮೀಟಿಂಗ್ ಮಾಡ್ತಾ ಇದ್ದೀವಿ, ಕ್ಯಾಂಡಿಡೇಟ್ ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಕೊತ್ತೂರು ಮಂಜುನಾಥ್ಗೆ ಯಾರ್ಯಾರು ಲೀಡರ್ಸು ಅಂತ ಈ ತಾಲೂಕಿನಲ್ಲಿ ಅವ್ರಿಗೆ ಗೊತ್ತಿದೆ. ಮೊದಲು ML ಆಗಿದೆ. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕಿಸಾನ್ ಘಟಕದ ಬ್ಲಾಕ್ ಅಧ್ಯಕ್ಷ ಅಂತ PM ಸದಾಶಿವವಾದ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಏನಂದರೆ ಈ ಸಭೆಯಲ್ಲಿರುವಂಥ ನಮ್ಮ KPCC ಕಿಸಾನ್ ಘಟಕದ ರಾಜ್ಯ ಕಾರ್ಯದರ್ಶಿಗಳಾದಂಥ ಸುಭಾಷ್ ಗೌಡ್ರವರು, ಮುಳಬಾಗಿಲು ತಾಲೂಕು SC ST ಬ್ಲಾಕ್ ಘಟಕದ ಅಧ್ಯಕ್ಷ ಅಂತ ಮಾರಪ್ಪ ಅವರು, PLD ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಗಟ್ಟಪ್ಪ ಅವರು, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದ ನಾರಾಯಣ ಸ್ವಾಮಿ ಅವರು ಹಾಗೂ ನಮ್ಮ DCC ಬ್ಯಾಂಕಿನ ನಿವೃತ್ತ ಮೇಲ್ವಿಚಾರಕ ಶ್ರೀನಿವಾಸ್ ಅವರು, ಸಾತ್ನೂರು ಶ್ರೀನಿವಾಸ್ ಅವರು ಮತ್ತು ಮನ್ನೇನಹಳ್ಳಿ ಗ್ರಾಮದ ಶಂಕರ್ ರೆಡ್ಡಿ ಅವರು, ಪೆತ್ತಾಂಡಹಳ್ಳಿ ಶ್ರೀನಿವಾಸ್ ಅವರು ಮತ್ತು ರಾಧಾಕೃಷ್ಣ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಇರ್ಷಾದ್ ಅವರು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಸಭೆ ಸೇರಿ, ಈ ಸಭೆಯ ಮುಖ್ಯ ಉದ್ದೇಶ ಏನೆಂದರೆ ನಮ್ಮ ಹೈಕಮಾಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೋಲಾರ ಮೀಸಲು ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ B ಫಾರಮನ್ನು ಕೊಟ್ಟು ಕಳಿಸಿದ್ದಾರೆ. ಆದರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದವರೇ, ನಾವು ಹೈಕಮಾಂಡ್ ಅವರು ಏನು ತೀರ್ಪು ಕೊಟ್ಟರೆ ಅದಕ್ಕೆ ಬದ್ಧರಾಗಿರ್ತೀವಿ. ಯಾವ ಅಭ್ಯರ್ಥಿಯನ್ನು ಕಳಿಸ್ಕೊಟ್ರೆ ಆ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ. ಆದರೆ ನಮಗೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿಂದ ಯಾವುದೇ ಮಾಹಿತಿ ಬರಲಿಲ್ಲ, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಯಾವುದೇ ಮಾಹಿತಿ ಬರಲಿಲ್ಲ. ಏಕಾಏಕಿಯಾಗಿ ಅಭ್ಯರ್ಥಿಯವರು ಮುಳಬಾಗಿಲು ತಾಲೂಕು ಬಂದು ಕೆಲವಾರು ಕಾರ್ಯಕರ್ತರಿಗೆ ಅವ್ರು ಬರುವಂಥ ವಿಚಾರವನ್ನು ತಿಳಿಯದೆ ಸ್ವಲ್ಪ ನೋವಾಗಿದೆ. ಆದ್ದರಿಂದ ಅಭ್ಯರ್ಥಿಯಾದವರು ಯಾವ ರೀತಿ ನಾವು ಗೆಲ್ಲಬೇಕು, ಯಾವ ರೀತಿ ನಾವು ನಾಯಕರನ್ನು ಸಂಘಟನೆ ಮಾಡ್ಕೋಬೇಕು, ನಾವು ಯಾವ ರೀತಿ ಯಾವ ದಾರಿಯಲ್ಲಿ ಹೋದರೆ ನಾವು ಗೆಲ್ತೀವಿ ಅನ್ನೋಂಥ ಯೋಚನೆ ಮಾಡೋದು ಜವಾಬ್ದಾರಿ ನಮ್ಮ ಅಭ್ಯರ್ಥಿಯಾದಂಥ KV ಗೌತಮ್ನವ್ರದ್ದು. ಗೌತಮ್ನವ್ರು ಸ್ವಲ್ಪ ಯೋಚನೆ ಮಾಡಬೇಕು ತಾಲೂಕು ಬರುವಾಗ. ಏನಂದರೆ ಯಾರು ಇಲ್ಲಿ ನಾಯಕರು, ಯಾರು ಬರಬೇಕು, ಏನೇನು ಮಾಡಬೇಕಂತೇಳಿ ಒಂದು ಪೂರ್ವ ಸಭೆಯನ್ನು ಕರೆದು ಯೋಚನೆ ಮಾಡಿ ಬಂದು ಕಾರ್ಯಕರ್ತ ಸಭೆಯನ್ನು ಕರಿಬೇಕಾಗಿತ್ತು. ಅದನ್ನಿನ್ನೂ ಯೋಚನೆ ಮಾಡಲಿಲ್ಲ. ಹಿಂದೂ ಮುಂದೆ ನೋಡಿದಿರ ಬಂದ್ಬಿಟ್ಟು ಇಲ್ಲಿ ಸಭೆಯನ್ನು ಮಾಡ್ಕೊಂಡು ಹೋದರು. ಸುಮಾರು ಕಾರ್ಯಕರ್ತರು, ಸುಮಾರು ನಾಯಕರು ಅದರ ಬಗ್ಗೆ ಸ್ವಲ್ಪ ಅಸಮಾಧಾನ ಆಗಿದೆ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಬಾರ್ದು ಅಂತೇಳಿ ಯಾವುದೇ ಒಂದು ಅಸಮಾಧಾನ ಇಲ್ಲ. ಆದರೆ ಅಭ್ಯರ್ಥಿಯಾದಂಥವರು ಎಲ್ಲರ ಕಡೆ ಗಮನ ಹರಿಸ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಅವರ ಗಮನಕ್ಕೆ ತರ್ತಾ ಇದ್ದೀವಿ. ಸರ್, ನಿನ್ನೆ ಆ ಕಾರ್ಯಕ್ರಮದಲ್ಲಿ ಕೋಲಾರ ಶಾಸಕರಂತ ಕೊತ್ತೂರು ಮಂಜುನಾಥ್ ಹೇಳಿದರು. ಯಾವುದೊಂದು ಉದಾಹರಣೆ, ಕುಟ್ನೂರು ಶ್ರೀನಿವಾಸ್ ಅವ್ರಿಗೆ ಫೋನ್ ಮಾಡಿದಾಗ ನಮ್ಮನ್ನು ಕರೆದಿಲ್ಲ ಅಂತ ಹೇಳಿದಾಗ ಅವ್ರಿಗೊಂದು ಕ್ವಶನ್ ಹೇಳಿದ್ರು. ನೀವೆಲ್ಲ ಸರಿ ನಮ್ಮನ್ನು ಕರಿಬೇಕು, ನಿಮ್ಮದು ಒಂದು ಕುಟುಂಬ, ಆ ಕುಟುಂಬಕ್ಕೆ ನಮ್ಮನ್ನು ನೀವು ಕರಿಬೇಕು ಅಂತ ಹೇಳಿದರು. ನೀವು ನಮ್ಮನ್ನು ಕರೆಯೋದಲ್ಲ, ಫೋನ್ ಮಾಡಿ ನೀವೆಲ್ಲ ರೆಡಿ ಮಾಡಿ ನಮ್ಮನ್ನು ಕರಿಬೇಕು ಅಂತ ಹೇಳಿದ್ರು. ಅದಕ್ಕೆ ತಾವೇನು ಹೇಳ್ತೀರ ಸರ್? ನಾನು ಅದಕ್ಕೆ ಕೇಳ್ತೀನಿ. ನಾವು ಕೊತ್ತೂರು ಮಂಜುವ್ರನ್ನ ಇವಾಗ ಕೇಳುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅವರು ನಮ್ಮ ತಾಲೂಕಿನ ನಮ್ಮ ಪಕ್ಷದ ನಾಯಕರಿರ್ಬೋದು, ನಮ್ಮ ತಾಲೂಕಿನ ಶಾಸಕರಲ್ಲ. ಇಲ್ಲಿ ಶಾಸಕರಿಲ್ಲ. ಶಾಸಕರಿಲ್ಲದೆ ಇರುವಾಗ ತುಂಬ ಸೂಕ್ಷ್ಮವಾಗಿ ರಾಜಕಾರಣ ಮಾಡಬೇಕು. ಕಾರ್ಯಕರ್ತರನ್ನ ತುಂಬ ಸೂಕ್ಷ್ಮವಾಗಿ ಮಾತಾಡಬೇಕು. ಯಾರ್ಯಾರು ನಾಯಕರು ಯಾವ ಏರಿಯಾದಲ್ಲಿ ಯಾವ ಭಾಗದಲ್ಲಿ ಎಂಥ ನಾಯಕರಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಇವರು ಅಭ್ಯರ್ಥಿ ಆದಂಥವರು ತಿಳಿಸಿ ಅವ್ರಿಗೆ ಜವಾಬ್ದಾರಿ ಕೊಡಬೇಕು.
ಇಲ್ಲಿ ಜವಾಬ್ದಾರಿ ಸರಿಯಾಗಿ ವರ್ತಮಾನ ಹೋಗಲಿಲ್ಲ ನಾಯಕರಿಗೆ. ಸುಮಾರು ಜನ ಇವತ್ತು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಬೆಳಗ್ಗೆಯಿಂದ. ಸೊ ನೋಡಪ್ಪ, ನಮಗೆ ಇದ್ಕೊಳ್ಳಿಲ್ಲ, ಇದು ಅಭ್ಯರ್ಥಿ ಬರೋ ವಿಚಾರ ನಮ್ಗೆ ತಿಳಿಸಲಿಲ್ಲ ಸುಮಾರು ಜನ ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಇದನ್ನು ಕರಿತಾ ಇದ್ದೀವಿ. ನಮಗೇನು ಕೊತ್ತೂರು ಮಂಜುನ ಕರಿಬೇಕು, ಆದಿನಾರಾಯಣಪ್ಪನ ಕರಿಬೇಕು, ಅವ್ರನ್ನ ಕರಿಬೇಕಿರ್ಬೇಕು. ನಮಗೇನು ಜಿಲ್ಲಾ ಅಧ್ಯಕ್ಷರಿಂದ ಯಾವುದೇ ಇದು ಬಂದಿಲ್ಲ. ಜಿಲ್ಲಾ ಅಧ್ಯಕ್ಷರು ಲೋಕಸಭಾ ಅಭ್ಯರ್ಥಿಯನ್ನು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಜವಾಬ್ದಾರಿ ಜಿಲ್ಲಾ ಅಧ್ಯಕ್ಷರು ಕಟ್ಕೋಬೇಕು. ಪಟ್ಟ ಜಿಲ್ಲಾ ಅಧ್ಯಕ್ಷರು ಎಲ್ಲ ತಾಲೂಕುಗಳಿಗೆ ಯಾರು ಬ್ಲಾಕ್ ಕಾಂಗ್ರೆಸ್ಸು, ಯಾರು ಕಿಸಾನ್ ಪಕ್ಷದ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರು ಅಂತೇಳಿ ಮಾಹಿತಿ ತಿಳಿಸ್ಬೇಕು ನಮಗೆ. ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಕರಿಬೇಕು, ಎಲ್ಲರನ್ನು ಕರೆದು ಎಲ್ಲರ ಮುಖಾಂತರ ಇದನ್ನು ಅಭ್ಯರ್ಥಿಯನ್ನು ಆಯಾ ತಾಲೂಕು ಕಳಿಸ್ಕೊಡ್ಬೇಕು. ಅದು ಅವರು ಸಂಘಟನೆ. ಅದನ್ನು ಬಿಟ್ಬಿಟ್ಟು ಯಾರೋ ಬರ್ತಾರೆ, ಯಾರೋ ಕರೀತಾರೆ. ಒಬ್ಬ ವ್ಯಕ್ತಿ ಮೇಲೆ ಆಧಾರ ಪಟ್ಟಿಲ್ಲ ಈ ಕಾಂಗ್ರೆಸ್ ಪಕ್ಷ. ವ್ಯಕ್ತಿ ಪೂಜೆ ಮಾಡುವಂಥ ಕಾಂಗ್ರೆಸ್ ಪಕ್ಷ ಇಲ್ಲ, ಪಕ್ಷ ಇದು. ಪಕ್ಷ ಯಾರನ್ನ ಹೈಕಮಾಂಡ್ ಯಾರು ಕಳಿಸ್ಕೊಟ್ರೆ ಅವ್ರ ಪರ ಬಿಡ್ತೀವಿ. ಆದರೆ ಸರಿಯಾದಂಥ ಮಾಹಿತಿ ಕೊಡಬೇಕು, ತಿಳುವಳಿಕೆ ಕೊಡಬೇಕು. ಯಾರ್ಯಾರು ನಾಯಕರಿದ್ದಾರೆ, ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕಂತೇಳಿ ಒಂದು ಪ್ಲಾನ್ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡ್ದಿರ ಏಕೆ ಅಭ್ಯರ್ಥಿ ಬಂದುಬಿಟ್ರೆ ಎಲ್ಲಿ ಬಂದರು, ಎಲ್ಲೋದ್ರು, ಸುಮಾರು ಜನ ನೊಂದ್ಕೊಂಡಿದ್ದಾರೆ. ಇವಾಗ ಅವ್ರಿಗೆಲ್ಲ ನೋವಾಗಿದೆ. ಸೀನಿಯರ್ಸ್ ಇದ್ದಾರೆ, ಹಿರಿಯರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಹಿರಿಯರು, ಅವ್ರಿಗೆಲ್ಲ ಗೊತ್ತೇ ಇಲ್ಲ. ನನಗೆ KH ಮುನಿಯಪ್ಪ ಆಲ್ರೆಡಿ ಕೊಟ್ಟಿರೋ ಪಕ್ಷದ ಅಭ್ಯರ್ಥಿ ಯಾರು ಟಿಕೆಟ್ ಕೊಟ್ಟರೆ ಹೈಕಮಾಂಡ್ ಅವ್ರಿಗೆ ದುಡಿಬೇಕಂತೇಳಿ KH ಮುನಿಯಪ್ಪ ಈಗಾಗಲೇ ಹೇಳ್ಬಿಟ್ಟು 15 ದಿವಸದ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ. ಆ ಗುಂಪು, ಈ ಗುಂಪು, ಇನ್ನೊಂದು ಗುಂಪು ಅವೆಲ್ಲ ಬಿಟ್ಬಿಡಿ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕಳಿಸ್ಕೊಟ್ರೆ ಕಾಂಗ್ರೆಸ್ ಬಂದರೆ ಅವ್ರಿಗೆ ದುಡಿಬೇಕು ಅಂತ ಕೂಡ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಅವರು ನಮ್ಮದೇನಿಲ್ಲ, ನಮ್ಮ ತಾಲೂಕಲ್ಲಿ ಎಲ್ಲ ನಾಯಕರಿಗೆ ತಿಳಿಸಿ ಈ ಸಭೆಯನ್ನು ಮಾಡಿದರೆ ಭಾಳ ಒಳ್ಳೆಯದಾಗಿತ್ತು. ತುಂಬ ಅಚ್ಚುಕಟ್ಟಾಗಿ ಸಂಘಟನೆ ಆಗ್ತಾಯಿತ್ತು. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಕೇಳೋದಕ್ಕೆ ಚೆನ್ನಾಗಿರ್ತಾಯಿತ್ತು. ಒಬ್ಬರಲ್ಲಿ ಅಸಮಾಧಾನ ಇಲ್ದಿರ, ಯಾರಿಗೂ ಅಸಮಾಧಾನ ಇರಬಾರ್ದು. ಅದು ಬೇರೆ ಹೊಸಬರು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು, ಅವ್ರ ಬಗ್ಗೆ ಇನ್ನೂ ಯಾರಿಗೂ ಗೊತ್ತೇ ಇಲ್ಲ ಸರಿಯಾಗಿ. ಅವ್ರನ್ನೆಲ್ಲ ಪರಿಚಯ ಮಾಡಬೇಕು. ಹೋಬಳಿ ಮಟ್ಟದಲ್ಲಿ ಹೋಗಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ, ತಾಲೂಕಾ ಮಟ್ಟದಲ್ಲಿ ಹೋಗಿ, ಎಲ್ಲ ಏನೇನು ಇವಾಗ ಬ್ಲಾಕ್ ಪ್ರೆಸಿಡೆಂಟು, SC/ST ಸೆಲ್ನವ್ರು ಯಾರು, ಕಿಸಾನ್ ಸೆಲ್ನವ್ರು ಯಾರು, ಇನ್ನು OBC ಅವ್ರು ಯಾರು, ಅವ್ರನ್ನೆಲ್ಲ ಕರೆಸಿ ಅವ್ರ ಮುಖಾಂತರ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದರೆ, ಪರಿಚಯ ಮಾಡಿದರೆ ತುಂಬ ಚೆನ್ನಾಗಿತ್ತು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ಏನಿವತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ನಾವೆಲ್ಲ ಸೇರಿ ನಿನ್ನೆ ನಡೆದ ವಿದ್ಯಮಾನಗಳ ಬಗ್ಗೆ ಕೆಲವರೆಲ್ಲ ನನ್ನ ಹತ್ರ ಮಾತಾಡಿದ್ರು ರಾತ್ರಿ. ಆಯಿತಾ, ಇವತ್ತೆಲ್ಲ ಸೇರಿ ಮಾತಾಡಿ ಮೋಸ್ಟ್ಲಿ ಒಂದು 3-4 ದಿನದಲ್ಲಿ ಮತ್ತೆ ನಾವೆಲ್ಲ ತಾಲೂಕೆಲ್ಲ ಕರೆಸಿ ಮಾತಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾವೆಲ್ಲ ಮಾತಾಡಿ ಆವತ್ತು ಏನು ತೀರ್ಮಾನ ತಗೊಳ್ತೀವಿ. ಆದರೆ ಈಗ ನಿನ್ನೆ ನಡೆದ ಸಭೆಗೆ ನಮ್ಮ ಕಿಸಾನ್ ಸೆಲ್ ಬ್ಲಾಕ್ ಅಧ್ಯಕ್ಷಗೂ ಇಂಟಿಮೇಷನ್ ಕೊಟ್ಟಿಲ್ಲ, ನಮ್ಮ SC/ST ಬ್ಲಾಕ್ ಅಧ್ಯಕ್ಷಗೂ ಇಂಟಿಮೇಷನ್ ಕೊಟ್ಟಿಲ್ಲ, ಮತ್ತು 30 ಪಂಚಾಯತಿಗೆ ಆನೆಸ್ಟಾಗಿ ನಿಷ್ಠಾವಂತ ಕಾಂಗ್ರೆಸ್ಗೂ ಯಾರಿಗೂ ಇಂಟಿಮೇಷನ್ ಗೊತ್ತಿಲ್ಲ. ಸುಮಾರು 15 ವರ್ಷದಿಂದ ಅವ್ರ ಬೆಲ್ಟ್ ಏನಿತ್ತು, ಅವ್ರ ಹಳೆ BJP ಬೆಲ್ಟ್ ಏನಿತ್ತು, ಆ ಬೆಲ್ಟನ್ನು ಮಾತ್ರ ಕರ್ಸ್ಕೊಂಡಿದ್ದಾರೆ. ಅದು ಬಿಟ್ಟರೆ ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ ಒಂದು ಬೂತಲ್ಲಿ 100 ಓಟ್ ಹಾಕುವ ಲೀಡ್ರ್ ಒಬ್ಬರು ಕರೆದಿಲ್ಲ. ಅವ್ರ ಬೆಲ್ಟ್ ಏನಿದೆ ಆ ಬೆಲ್ಟ್ ಮಾತ್ರ ಕರ್ಕೊಂಡಿದ್ದಾರೆ. ನಾನು ಹೇಳೋದು, ಹೆಂಗೋ ಮೊನ್ನೆ MLA ಎಲೆಕ್ಷನ್ ಆದಿನಾರಾಯಣ ಯಾಮಾರಿಸಿ ಆತನ ಮುಗಿಸಿದ್ರೆ, ದಯವಿಟ್ಟು ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಒಳ್ಳೆಯ ಚಾನ್ಸ್ ಇದೆ ನಮ್ಗೆ ಗೆಲ್ಲಕ್ಕೆ. ಆತನಿಗೇನು ಬೆಂಗಳೂರು ಆತನಿಗೇನು ಗೊತ್ತಿಲ್ಲ, ಆತನ ಮಿಸ್ಗೈಡ್ ಮಾಡಿ ಆತನ ಹಾಳು ಮಾಡಬಾರ್ದು. ನಿಷ್ಠಾವಂತಾಗಿ ಎಲ್ಲರೂ ಪಕ್ಷಕ್ಕೆ ದುಡಿದು ಅದನ್ನ ಗೆಲ್ಲಿಸಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದೇ ನಮ್ಮ KH ಮುನಿಯಪ್ಪ ಅವರು ನೀವು ಕೊಟ್ಟಿದ್ದು ಇನ್ಸ್ಟ್ರಕ್ಷನ್ನು. ನೀವೇನೇ ಇರಲಿ, ಯಾವುದೇ ಗುಂಪು ಅನ್ನೋದು ಬೇಡ, ನೀವೆಲ್ಲ ನಿಷ್ಠೆಯಿಂದ ದುಡಿಬೇಕು, ಕಾಂಗ್ರೆಸ್ಗೆ ಓಟ್ ಹಾಕಿಸ್ಬೇಕು, ಮೆಜಾರಿಟಿ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ. ಮೆಜಾರಿಟಿನ ಕೊಡಬೇಕು ಅಂದರೆ ಆ ಕ್ಯಾಂಡಿಡೇಟ್ ಜೊತೆಯಲ್ಲಿ ಇಲ್ಲ ಉಸ್ತುವಾರಿ ಮಿನಿಸ್ಟರ್ನೇ ಇರಬೇಕು, ಇಲ್ಲ ಡಿಸ್ಟಿಕ್ ಪ್ರೆಸಿಡೆಂಟನೇ ಇರಬೇಕು. ಇವ್ರು ಯಾರಿಗೂ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಿಡಿ, ಅವ್ರು 8 ತಿಂಗಳಿಂದ ಯಾರು ಕಾಣಿಸೇ ಇಲ್ಲ. ಅವರು ಎಲೆಕ್ಷನ್ ಇದೆಯೋ ಹೋಗಿದೆಯೋ ಯಾರು ಕಾರ್ಯಕರ್ತನ ಕರೆದೇ ಇಲ್ಲ. ಅಟ್ಲೀಸ್ಟ್ ತಾಲೂಕು ಮಟ್ಟದಲ್ಲಾದರೂ, ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಇದೆ ಎಲ್ಲ. ನಮ್ಮ ಈ ತಾಲೂಕಲ್ಲಿ ಎಲ್ಲ ತಾಲೂಕಲ್ಲಿ ಇದೇ ಕಥೆ ಇದೆ. ಅದರಿಂದ ಹೆಚ್ಚಿಗೆ ನಮ್ಮ ಮುಳಬಾಲ್ ತಾಲೂಕಿನಲ್ಲಿ ಭಾಳ ಕಾಂಟ್ರವರ್ಸಿ ಇದೆ, ಆ ಗುಂಪು ಈ ಗುಂಪು ಅಂತ. ಈ 2 ಗುಂಪನ್ನು ಒಂದು ಮಾಡ್ದೆ ಹೋದರೆ ಆದ್ನಾಳಿಗೆ ಏನು ಗತಿ ಬಂದಿದೆ ಸೇಮ್ ಗತಿನೇ ಇಲ್ಲಿನೂ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಓಟ್ಗಳು ಬೀಳುತ್ತೆ. ಅದು ಜವಾಬ್ದಾರಿ ನಾವಲ್ಲ, ಬ್ಲಾಕ್ಗಳೇ. ಇಲ್ಲೇನಾದರೂ ಸೋತ್ರೆ ಓಟ್ಗಳು ಬೀಳಲ್ಲ ಅಂದರೆ ಅದಕ್ಕೆ ನೇರ ಹೊಣೆ ಬ್ಲಾಕ್ಗಳೇ. ಯಾಕೆಂದರೆ ಆ ಬ್ಲಾಕ್ ಕರೆಕ್ಟಾಗಿ ಯಾರೂ ಕರಿತಾ ಇಲ್ಲ. ಅವ್ರ ಹಿಂದೆ ಇರೋರನ್ನ, ಅವ್ರ ಜೊತೆಯಲ್ಲಿರೋರನ್ನ, ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ರಾಜಕೀಯ ಮಾಡೋಣ ಅಂದ್ಕೊಂಡಿದ್ದಾರೆ.
ಆ ರೀತಿ ರಾಜಕೀಯ ಮಾಡಿದ್ರೆ ಖಂಡಿತ ನಾವಿಲ್ಲಿ ಸೋಲೋದು ಖಚಿತ. ಆದ್ದರಿಂದ ಈಗಲೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಚ್ಚೆತ್ಕೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷ ಎಚ್ಚೆತ್ಕೊಂಡು ಎಲ್ಲ ಬ್ಲಾಕ್ಗಳನ್ನ ಕಿಸಾನ್ ಸೆಲ್ ಬ್ಲಾಕ್ನ SC ಬ್ಲಾಕ್ಗಳನ್ನ ಎಲ್ಲರೂ ಕರೆದು ಕೂರಿಸಿ ಅವ್ರವ್ರಿಗೆ ಒಂದೊಂದು ಜವಾಬ್ದಾರಿ ಹಾಕಿದ್ರೆ ಖಂಡಿತ ನಾವು ಗೆಲ್ಲೋದ್ರಲ್ಲಿ ಸಂಶಯವಿಲ್ಲ. ಅದು ಬಿಟ್ಟು ನೀವೇನೋದು ಹಳೆ ಚಾಡಿ ಮಾಡಿದ್ರೆ ನಮಗೆ ಖಂಡಿತ ಸೋಲು ಖಚಿತ. ಅಲ್ಲಿವರೆಗೂ ನಾವು ಇದನ್ನು ಮುಂದುವರಿಸೋದು ಬೇಡ. ದಯವಿಟ್ಟು ನೀವೆಲ್ಲರೂ ಕೂತ್ಕೊಂಡು ಎಲ್ಲ ಜನರನ್ನ ಕರೆಸಿ, ಹಿರಿಯರನ್ನೆಲ್ಲ ಕರೆಸಿ, ಇನ್ನೂ 30 ಪಂಚಾಯತಿಯಲ್ಲಿ ಟೌನಲ್ಲಿ ಎಲ್ಲ ಮಸ್ತಾಗಿದೆ, ಯಾರನ್ನೂ ಕರೆದಿಲ್ಲ ಅವರು. ನನಗೆ ಸುಮಾರು ಒಂದು 200 ಜನ ಫೋನ್ ಮಾಡಿದೆ, ಅಣ್ಣ ನಮ್ಮನ್ನು ಕರೆದಿಲ್ಲ ಅಂತ. ನಾನು ಅವ್ರಿಗೆಲ್ಲ ಹೇಳಿದ್ದೀನಿ 2-3 ದಿನ ಕಾದು ನೋಡೋಣ ಅಂತ ಹೇಳಿದ್ದೀನಿ. ಇವಾಗ ನಾವು ನಾಮಿನೇಷನ್ವರೆಗೂ ನೋಡೋಣ. ಅವ್ರು ಕರೆದಿಲ್ಲ ಅಂತ ಎಲ್ಲರೂ ಕರೆದುಬಿಟ್ಟು ನಾವು ನಮ್ಮ KH ಮುನಿಯಪ್ಪನವರ ಹಾದಿಯಲ್ಲಿ ನಾವು ನಿಷ್ಠೆಯಿಂದ ಪಕ್ಷಕ್ಕೆ ಮಾಡೋ ಒಂದು ಉದ್ದೇಶದಿಂದ ನಾವು ಅದನ್ನು ಕ್ರಮ ಕೈಗೊಳ್ಳೋಕ್ಕೆ ಸೂಕ್ತ ತೀರ್ಮಾನ ಕೊಡುತ್ತೇವೆ. ಅದರಿಂದ ಯಾರೇ ಆಗಲಿ ನಮ್ಮ ಕಾರ್ಯಕರ್ತರು ದಯವಿಟ್ಟು ದುಡುಕಬೇಡಿ. ಯಾಕೆಂದರೆ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ನಮ್ಮ ಸರ್ಕಾರ ಇವಾಗ ಕರ್ನಾಟಕ ರಾಜ್ಯದಲ್ಲಿದೆ, ಒಳ್ಳೆ ಆಡಳಿತ ಮಾಡ್ತಾ ಇದೆ. ಅದರಿಂದ ಇಲ್ಲಿಂದನೂ ಕೂಡ ನಾವು ಪಾರ್ಲಿಮೆಂಟ್ ಮೆಂಬರ್ ಕಳಿಸಿದ್ರೆ ನಮಗೂ ಒಂದು ಬಲ ಇರುತ್ತೆ. ಅದರಿಂದ KH ಮುನಿಯಪ್ಪನಿಗೊಂದು ಬಲ ಬರುತ್ತೆ. ದಯವಿಟ್ಟು ಯಾರೇ ಕಾಂಗ್ರೆಸ್ ಕಾರ್ಯಕರ್ತರು ದಯವಿಟ್ಟು ನಿನ್ನೆ ಅವ್ರು ಕರೆದಿಲ್ಲ ಅಂತ ಯಾರು ನೊಂದ್ಕೋಬೇಡಿ. ನಾವು ನಿಮ್ಮ ಜೊತೆಲಿದ್ದೀವಿ, ನಿಮ್ಮನ್ನು ನಾವು ಕಾಪಾಡ್ಕೊತೀವಿ. ಯಾವುದೇ ಕಾರಣಕ್ಕೂ ನೀವು ಬೇರೆ ಪಕ್ಷಕ್ಕೆ ಮಾಡೋಣ ಇನ್ನೊಂದು ಮಾಡೋಣ ಅನ್ನೋದೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ಇನ್ನೂ 20 ದಿನ ಇದೆ. ಅಷ್ಟರೊಳಗಡೆ ನಾವು ನಮ್ಮ ಸಚಿವರ ಹತ್ರ ಮಾತಾಡಿ ಇದೆಲ್ಲ ಇದೇನಿದೆ ಗುಂಪುಗಳೆಲ್ಲ ಕ್ಲಿಯರ್ ಮಾಡಿ ನಾವು ಪಕ್ಷಕ್ಕೆ ಹೆಚ್ಚಿನ ಮತ ಕೊಡಿಸೋಣ ಅಂತೇಳಿ ಈ ಮೂಲಕ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಮಾಧ್ಯಮ ಮಿತ್ರರಿಗೆ ಅನಿಸುತ್ತಾ ಈ ಒಂದು ಸಭೆಗೆ ಬಂದು ಈ ಸಭೆಯನ್ನು ಯಶಸ್ವಿ ಮಾಡಬೇಕಂತ ಎಲ್ಲ ನಾಯಕರಿಗೆ ಅನಿಸುತ್ತಾ ನಿನ್ನೆ ಏನು ವಿದ್ಯಮಾನಗಳು ನಡೆದಿದೆ, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ 2 ಗುಂಪಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇಡೀ ಕರ್ನಾಟಕಕ್ಕೆ ಗೊತ್ತು. KH ಮುನಿಯಪ್ಪ ಬಣ ಇದೆ, ರಮೇಶ್ ಕುಮಾರ್ ಬಣ ಒಂದಿದೆ ಅಂತ. 2 ಬಣ ಒಂದಾಗಿ ಸೇರಿ ಕ್ಯಾಂಡಿಡೇಟ್ ಏನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ KV ಗೌತಮನ್ನು ಆಯ್ಕೆ ಮಾಡಿದೆ. ಎಲ್ಲ ಕಾರ್ಯಕರ್ತರನ್ನು ಸೇರಿಸಿ ಬೂತ್ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಯಾರು ಕಾರ್ಯಕರ್ತರಿದ್ದಾರೆ, ಯಾರು ಮುಖಂಡರಿದ್ದಾರೆ, ಯಾರು ಅಸಮಾಧಾನಿತರಿರ್ತಾರೆ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಅವ್ರ ಕೆಲಸ ಜವಾಬ್ದಾರಿ ಮಾಡಬೇಕಾಗಿತ್ತು. ಏನು ಈ ಡಿಸ್ಟಿಕ್ಕು ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಇಲ್ಲ ಜಿಲ್ಲೆಯ ಅಧ್ಯಕ್ಷರು, ಕಾಂಗ್ರೆಸ್ ಅಧಿಕೃತ ಅಧ್ಯಕ್ಷರಾಗಿರ್ಬೋದು, ಅವ್ರ ಜವಾಬ್ದಾರಿ ಹೊಣೆ ಹೊತ್ತು ಎಲ್ಲರನ್ನ ಸಮಾಧಾನಪಡಿಸಿ ಆಮೇಲೆ ಕ್ಯಾಂಡಿಡೇಟ್ನನ್ನು ಕರ್ಕೊಂಡು ಬಂದು ಪರಿಚಯ ಮಾಡಬೇಕಾಗಿತ್ತು. ಆ ಕೆಲಸ ಇವ್ರು ಮಾಡಿಲ್ಲ. ಬಣ ಇದೆ ಅಂತ ಗೊತ್ತಿದ್ರೂ ಅವರೊಂದು ಪ್ರತಿಷ್ಠೆಗೋಸ್ಕರ ಅದು ನಮ್ಮ ಬಣ, ಇದು ನಿಮ್ಮ ಬಣ, ಯಾರು ಬಂದರೂ ಪರವಾಗಿಲ್ಲ, ಯಾರು ಬರದೇ ಇದ್ದರೂ ಪರವಾಗಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ಅದು ಬಿಟ್ಬಿಡಿ. ಅದು ಎಲ್ಲ ವೋಟರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಕಾರ್ಯಕರ್ತರು ಚೆನ್ನಾಗಿದ್ದಾರೆ, ಓಟ್ ಹಾಕೋಕ್ಕೆ ರೆಡಿ ಇದ್ದಾರೆ. ಲೀಡರ್ಸ್ನಲ್ಲಿ ಅಸಮಾಧಾನ ಇದೆ. ಆ ಅಸಮಾಧಾನವನ್ನು ಎಲ್ಲರೂ ಒಟ್ಟುಗೂಡಿಸಿ ಅವ್ರನ್ನ ಸಮಾಧಾನ ಮಾಡಬೇಕು ಬಿಟ್ಟು ನೀವು ಪ್ರತಿಷ್ಠೆಗಳು ತೋರಿಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ಕಷ್ಟ ಆಗುತ್ತೆ ಸ್ವಾಮಿಗಳೇ. ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳ್ತಾ ಇದ್ದೀನಿ, ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ SC ಸೆಲ್ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ಪ್ರಚಾರ ಕೈಗೊಂಡ್ರೆ ಒಳ್ಳೆಯದು ಅಂತ ಹೇಳುತ್ತಾ ಈ ಒಂದು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟ ವೇದಿಕೆಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಸಭೆಯಲ್ಲಿ ಈಗಾಗಲೇ ಮಾತಾಡಿದ ದೊಡ್ಡವರೆಲ್ಲನೂ ಏನು ಹೇಳಿದ್ದಾರೆ ಅಂತ ನಮ್ಮ ಮುಳಬಾಗಿಲು ತಾಲೂಕು ಹಿರಿಯ ನಾಯಕರೆಲ್ಲನೂ ಗಮನಿಸಿ ಎಲ್ಲ ಒಟ್ಟಿಗೆ ಒಂದೇ ಕುಟುಂಬದಿಂದ ಹೋದಂಗೆ ಹೋಗಿ ನಮ್ಮ ಕಾಂಗ್ರೆಸ್ಸನ್ನು ಜಯಿಸ್ಕೋಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿದೆ ಏನು ಅಂತ, ಎಲೆಕ್ಷನ್ಗಳೇನು ಅಂತ ಎಲ್ರಿಗೂ ಗೊತ್ತಿರೋರಿದ್ದಾರೆ. ಆ ಕಾಲಕ್ಕೆ ಈ ಕಾಲಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಎಲ್ಲರನ್ನೂ ಕೇಳಿಕೊಂಡು ಎಲ್ಲರೂ ಸಮಾಧಾನವಾಗಿ ಹೋಗಿ ಕೇಳಿದರೆ ಓಟ್ ಆಗೋಕ್ಕೆ ಜನ ಕಾಯ್ಕೊಂಡಿದ್ದಾರೆ. ಈಗ ನಮ್ಮ ಸರ್ಕಾರ ತುಂಬಾ ಕರೆಂಟ್ ಫ್ರೀ ಆಗಲಿ, ಬಸ್ ಫ್ರೀ ಆಗಲಿ, ಈ ಥರ ಎಲ್ಲ ಮಾಡ್ತಾ ಇರೋದು ಇಷ್ಟು ವರ್ಷಗಳಿಂದ ಯಾವ ಸರ್ಕಾರನೂ ಮಾಡಿಲ್ಲ. ಈ ಕಷ್ಟಕಾಲದಲ್ಲಿ ಈ ಸರ್ಕಾರ ಇಷ್ಟೊಂದು ಒಳ್ಳೆ ಇದು ಮಾಡ್ತಾ ಇದೆ ಜನರಿಗೆ. ಇದನ್ನು ಉಳಿಸ್ಕೋಬೇಕು ಅಂತ ಎಲ್ಲ ಈ ತಾಲೂಕಿನ ಹಿರಿಯ ಕಾಂಗ್ರೆಸ್ ಪಾರ್ಟಿ ನಾಯಕರು ಒಳ್ಳೆಯ ಉದ್ದೇಶದಿಂದ
ನಮ್ಮ ಪಾರ್ಟಿನಿ ನಮ್ಮ ಕ್ಯಾಂಡಿಡೇಟ್ನಿ ಗೆಲ್ಸ್ಕೋಬೇಕು ಅಂತ ಎಲ್ಲರೂ ಸಮಾಧಾನ ಒಂದು ದಾರಿಯಲ್ಲಿ ಹೋಗಬೇಕು ಅಂತ ಹೇಳ್ತಾ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಈ ಸಭೆಗೆ ವಂದಿಸ್ತಾ ಇದ್ದೀನಿ. ನಮ್ಮ ಪಕ್ಷ ಲೀಡರ್ಗಳು ಮಾತಾಡಿದ್ದಾರೆ, ಅದೇನು ನಡ್ಕೋಬೇಕು, ಹೆಂಗೆ ನಡ್ಕೋಬೇಕು, ಪಕ್ಷನ ಗೆದ್ಕೊಂಡು ಬರಬೇಕು, MP ಕ್ಯಾಂಡಿಡೇಟನ್ನು ನಾವು ಗೆದ್ಕೊಂಡು ಬರಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿತಾ ಇದ್ದೀವಿ ಮತ್ತು ಮುಂದಕ್ಕೂ ದುಡಿತೀವಿ. ದಯವಿಟ್ಟು ನಾವು ಒಗ್ಗಟ್ಟಾಗಿ ಎಲ್ಲ ಸೇರಿಸ್ಕೊಂಡು ಒಂದು ಕಡೆ ಎಲ್ಲ ಒಂದು ಮಾತು ಮೇಲೆ ಹೋಗಬೇಕು, ನಾವು ಗೆದ್ದಬೇಕು ಅನ್ನೋದು ಒಂದು ನಮ್ಮ ಅಭಿಪ್ರಾಯ ಇದೆ. ನೀವು ಗುಂಪುಗಳು ಕಟ್ಕೊಂಡು ಆ ಗುಂಪು ಈ ಗುಂಪು ಅಂದರೆ ನಾವು ಸೋತೋಗ್ತೀವಿ, ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಕಡೆ ಒಂದು ದಾರಿಯಲ್ಲಿ ಹೋಗಬೇಕು ಅಂತ ನಮ್ಮದು ಅಭಿಪ್ರಾಯ ಇದೆ. ಅದು ಮಾಡ್ತೀವಿ, ಮಾಡಲೇಬೇಕು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರು ಒಂದು ಕ್ವಶನ್ ಕೇಳಿದರು, ಅದಕ್ಕೆ ಒಂದು ಉತ್ತರ ಅಷ್ಟೇ ನಂದು. ಶ್ರೀಮಾನ್ ಕೊತ್ತೂರು ಮಂಜುನಾಥ್ ಅವರು ಅಲ್ಲ ಕೊತ್ತೂರು ಸೀನಪ್ಪನವ್ರಿಗೆ ಹೇಳಿದರು, ನೀವೆಲ್ಲ ದೊಡ್ಡವರು, ನೀವೆಲ್ಲ ಸೇರಿಕೊಂಡು ನಮ್ಮನ್ನು ಕರಿಬೇಕು ಅಂತ ಹೇಳಿದರು ಅಂತ. ನಾವು ಹಿಂಗೆ ಮೀಟಿಂಗ್ ಮಾಡ್ತಾ ಇದ್ದೀವಿ, ಕ್ಯಾಂಡಿಡೇಟ್ ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಕೊತ್ತೂರು ಮಂಜುನಾಥ್ಗೆ ಯಾರ್ಯಾರು ಲೀಡರ್ಸು ಅಂತ ಈ ತಾಲೂಕಿನಲ್ಲಿ ಅವ್ರಿಗೆ ಗೊತ್ತಿದೆ. ಮೊದಲು ML ಆಗಿದ್ದವರು, ಅವ್ರಿಗೆ ಇನ್ಫಾರ್ಮೇಷನ್ನು ಮಾಡೋದು ಧರ್ಮ ಕೊತ್ತೂರು ಮಂಜುನಾಥ್. ಅದು ಬಿಟ್ಬಿಟ್ಟು ನೀವೇ ನಮ್ಮನ್ನು ಕರೆಸಿ ಮೀಟಿಂಗ್ ಮಾಡಬೇಕು ಅಂದರೆ ಯಾರಿಗೆ ಗೊತ್ತಿದೆ ಮೀಟಿಂಗ್ ಮಾಡೋದಕ್ಕೆ? ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಹೇಳಿಲ್ಲ. ಅದು ನಿಮ್ಮದು ತಪ್ಪು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದು ಬಿಟ್ಟು ಕಾಂಗ್ರೆಸ್ನವರು ಎಲ್ಲರೂ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ, ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿದಿದೆ, ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಎಲ್ಲರಿಗೂ ತಿಳಿಸ್ಬೇಕು ಅಂತ ಎಲ್ಲರ ಅಭಿಪ್ರಾಯನೂ ಇದೆ. ಆದರೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂದರೆ ಎಲ್ಲರನ್ನ ಸಹಕಾರ ತಗೊಂಡು ಎಲ್ಲರೂ ವೋಟ್ ಮೆಜಾರಿಟಿ ತಗೊಳ್ಬೇಕು ಅಂತ ಎಲ್ಲರ ಅಭಿಪ್ರಾಯದಿಂದ ಎಲ್ಲರನ್ನ ಸೇರಿಸಿ ಮಾತಾಡಿಸ್ಬೇಕು. ಅದನ್ನು ಬಿಟ್ಟು ಒಬ್ಬೊಬ್ಬರು ಇಷ್ಟ ಬಂದಂಗೆ ಮಾಡಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಈ ಮಾತು ಮುಗಿಸ್ತೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.